ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಲವ್ಲಿ ಅಡುಗೆ ಮನೆ ಮೈ ಕಿಚನ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಪಾಲಕ್ ರೈಸ್. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಒಂದು ಸೂಡು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ. ಇದನ್ನ ಒಂದು ಈರುಳ್ಳಿನ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿರೋಂಥದ್ದು, ಮತ್ತು ಬೀನ್ಸ್, ಹಸಿಮೆಣಸಿನ್ಕಾಯಿ, ಕ್ಯಾರೆಟು, 4-5 ಗೋಡಂಬಿ, ಒಂದು ಮರಾಠಿ ಮೊಗ್ಗು, ಚಕ್ಕೆ, 2 ಲವಂಗ, 2 ಇಲೈಚಿ. ಈಗ ಒಂದು ಬೌಲಲ್ಲಿ 1 ಗ್ಲಾಸ್ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಯಲು ಬಿಡೋಣ. ಪಾಲಕ್ನ ಇದು ಹಸಿ ವಾಸನೆ ಹೋಗೋ ತನಕ ಕುದೀಲಿ. ಇದನ್ನು ಚೆನ್ನಾಗಿ ಕುದಿದ ನಂತರ ಒಂದು ಬೌಲಲ್ಲಿ ನಾವು ಇದನ್ನು ತಗೊಳ್ಳೋಣ. ಸ್ವಲ್ಪ ಕೂಲಾಗಲಿ, ಬಿಸಿದು ಹಾಕೋದಕ್ಕಿಂತ ಸ್ವಲ್ಪ ಕೂಲ್ ಆದಮೇಲೆ ಪೇಸ್ಟ್ ಮಾಡೋದ್ರಿಂದ ಚೆನ್ನಾಗಿ. ಸೊ ಈಗ ಪಾಲಕ್ನ ನಾನು ಮಿಕ್ಸಿ ಜಾರಲ್ಲೇ ಹಾಕ್ತಾಯಿದ್ದೀನಿ. ಅದಾದ ನಂತರ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಣ ಖಾರ ಯೂಸ್ ಮಾಡೋದಿಲ್ಲ, ಹಸಿಮೆಣ್ಸಿನ್ಕಾಯಿ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಆಮೇಲೆ 1-2 ಗೋಡಂಬಿ ಹಾಕ್ತಾಯಿದ್ದೀನಿ. ಸೊ ಇದನ್ನ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ. ತುಂಬ ಸಾಫ್ಟಾಗಿ ಚೆನ್ನಾಗಾಗಿದೆ. ಸೊ ಈಗ ಒಂದು ಕುಕ್ಕರಲ್ಲಿ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಅದಾದ ನಂತರ ಪಲಾವ್ ಮಸಾಲೆಗಳು ಏನಿದೆಯಲ್ಲ ಅದನ್ನೆಲ್ಲ ಇದಕ್ಕೆ ಹಾಕೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಅದಾದ ನಂತರ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿರೋಂಥದ್ದು ಹಾಕೋಣ ಇದಕ್ಕೆ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ 1 ಸ್ಪೂನಷ್ಟು ಜಿಂಜರ್, ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದ ಕೂಡಲೇ, ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆದ ಕೂಡಲೇ ಸೊ ಇದಕ್ಕೆ ನಾನು ಬೀನ್ಸ್ ಮತ್ತು 1 ಕಪ್ ಕ್ಯಾರೆಟ್ ಏನು ಹೆಚ್ಚಿಟ್ಕೊಂಡಿರೋಂಥದ್ದು ಇದಕ್ಕೆ ಹಾಕ್ತಾಯಿದ್ದೀನಿ. ಇವೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಹಸಿ ಬಟಾಣಿ ಇದೆ ಅಂದರೆ ಹಸಿ ಬಟಾಣಿನೂ ಹಾಕ್ಬೋದು. ಇದು ಹಸಿ ಬಟಾಣಿ ಹಾಕೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ, ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಈಗ ಫೈನ್ ಪೇಸ್ಟ್ ಏನು ಮಾಡ್ಕೊಂಡಿದ್ದೀವಲ್ಲ ನಾವು ಪಾಲಕ್ದು, ಇದನ್ನು ಇದಕ್ಕೆ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನೋಡ್ಕೊಂಬಿಟ್ಟು ಹಾಕಿ. ನಾನಿಲ್ಲಿ ಬರೀ ಜಸ್ಟ್ ಕರಿ ಏನು ಮಾಡ್ಕೊಂಡಿದ್ದೀನಲ್ಲ, ಸೊ ಇದಕ್ಕೆ ಈ ಪೇಸ್ಟಿಗೆ ಅಷ್ಟೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಅರ್ಧ ಗಂಟೆ ನಾನು 1-2 ಕಪ್ಪಷ್ಟು ರೈಸ್ನ ನಾನು ನೆನೆ ಇಟ್ಟಿದ್ದೆ ನಾನು. ಸೊ ಅರ್ಧ ಗಂಟೆ ಮುಂಚೆ ನಾವು ನೆನೆ ಇಟ್ಟರೆ ರೈಸ್ ತುಂಬ ಸಾಫ್ಟ್ ಆಗುತ್ತೆ. ಇಮ್ಮಿಡಿಯೇಟ್ಲಿ ಹಾಕೋದಕ್ಕಿಂತ ಸ್ವಲ್ಪ ನೆನೆ ಇಟ್ಬಿಟ್ಟು ಮಾಡೋದ್ರಿಂದ ತುಂಬಾ ಚೆನ್ನಾಗಿ. ಸೊ ಇದಕ್ಕೆ ನಾನು 1.5 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೋಡ್ಕೊಂಬಿಟ್ಟು ಹಾಕಿ. ನೀವು ರೈಸ್ ಎಷ್ಟು ಇಡ್ತಾ ಇದ್ದೀರಾ ಅದರ ಮೇಲೆ ನೋಡ್ಕೊಂಬಿಟ್ಟು ಆ ಕ್ವಾಂಟಿಟಿ ಮೇಲೆ ನೀವು ನೀರನ್ನು ಅಥವಾ ಉಪ್ಪು ಅದನ್ನೆಲ್ಲ ಹಾಕ್ಬೋದು. ಸೊ ಈಗ ಚೆನ್ನಾಗಿ ಕುದಿ ಬಂದ ಕೂಡಲೇ ಇದಕ್ಕೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1-2 ವಿಸಿಲ್ಸ್ ನಾನು ಇದಕ್ಕೆ ಸೀಟಿ ಹೊಡ್ಸಿದ್ದೀನಿ. ನೋಡ್ಬೋದು ಈಗ ಪಲಾವ್ ಎಷ್ಟು ಚೆನ್ನಾಗಾಗಿದೆ, ಪಾಲಕ್ ಪಲಾವ್. ಸೊ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ. ಬಿಸಿ ಬಿಸಿಯಾದ ಪಾಲಕ್ ರೈಸ್ ಸವಿಯಲು ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, share and hit on bell icon. Thank you. Have a nice day.